ಅಲ್ಲಿ ಬ್ರೇಕರ್ ಯಾವ ತರ ಆಪರೇಟ್ ಗಾಯ್ಸ್, ಇವತ್ತಿನ ವಿಡಿಯೋದಾಗ ನಾವು ಬ್ರೇಕರ್ ಟೈಮಿಂಗ್ ಟೆಸ್ಟ್ ಮಾಡ್ತಾ ಇದೀವಿ. ಆ ಬ್ರೇಕರ್ ಟೈಮಿಂಗ್ ಟೆಸ್ಟ್ ಯಾವ ತರ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಾಗ ನಿಮ್ಗೆ ಮುಂದೆ ಹೇಳ್ತೀನಿ. ನಾನು ಬ್ರೇಕರ್ ಟೆಸ್ಟ್ ಟೈಮಿಂಗ್ ಟೆಸ್ಟ್ ಮಾಡೋಕ್ಕಿಂತ ಮೊದಲು ನಾವು ನೋಡ್ಕೋಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ನೋಡ್ರಿ, ನಿಮ್ಗೆ ಕಾಣ್ತಿದ್ದಲ್ಲ, ಇದು ಗ್ಯಾಸ್ ಫಿಲ್ಲಿಂಗ್ ಮಾಡಿದ್ದೀವಿ. ಗ್ಯಾಸ್ ಫಿಲ್ಲಿಂಗ್ ಆದಮೇಲೆ ನಾವು ಬ್ರೇಕರ್ ಟೆಸ್ಟ್ ಮಾಡಬೇಕಾಗ್ತಿರ್ತೀವಿ. ಇದ್ರಾಗ ಮಿನಿಮಮ್ ಆಗಿ 6.3 kg ಗ್ಯಾಸ್ ಫಿಲ್ ಮಾಡಿರ್ತಾರೋ. ಆ ಗ್ಯಾಸ್ ಫಿಲ್ ಮಾಡಿದ್ದು ನಮ್ಗೆ ಇದ್ರಾಗ ತೋರಿಸ್ತೈತಿ. ಇದಕ್ಕೆ ಗ್ಯಾಸ್ ಮಾನಿಟರ್ ಅಂತ ತೋರಿಸ್ತಾರೆ. ಓಕೆ, ಇದು ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವೇನು ಮಾಡ್ತೀವಿ ಅಂದ್ರೆ, ಪ್ರೊಡಕ್ಷನ್ ಸಲುವಾಗಿ ಇಲ್ಲಿ 2 ಸೋರ್ಸ್ ಇರ್ತಾವೆ. DC1 DC2 ಅಂತ ಇರ್ತಾವೆ. ಅದ್ರಾಗ ನಾವು 2 ಸೋರ್ಸ್ ತೊಗೊಂಡು ಟೆಸ್ಟ್ ಮಾಡ್ಕೋಬೋದು. ಆದ್ರೆ ನಾವು ಯಾವ ಥರ ಪ್ರೊಸೀಜರ್ ಮಾಡ್ತೀವಿ ಅಂತಂದ್ರೆ, ಒಂದು ಸೋರ್ಸ್ ಮೇಲೆ ಇವತ್ತು ಬ್ರೇಕರ್ ಆಪರೇಟ್ ಮಾಡ್ತೀವಿ. ಅದಕ್ಕೆ ಒಂದು ಸೋರ್ಸ್ ಓಪನ್ ಮಾಡಿಟ್ಟು ಒಂದು ಸೋರ್ಸ್ ಕನೆಕ್ಟ್ ಮಾಡಿ ಇಡ್ತೀವಿ. ಬನ್ನಿ ಇವತ್ತು ಯಾವ ಥರ ಟೈಮರ್ ಟೆಸ್ಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಇವಾಗ ಇಲ್ಲಿ ನಮ್ದು ಕಿಟ್ ನೋಡ್ಬೋದು, ಟೈಮರ್ ಕಿಟ್ ಯಾವುದಿದೆ ಅಂತ. ಸರ್ಕ್ಯೂಟ್ ಬ್ರೇಕರ್ ಟೈಮರ್ ಅಂತ QCBT2 ಕ್ವಾಡ್ರೆಂಟ್ ಮೇಕಿತ್ತಿರೋದು. ಮೇಲ್ಗಡೆ ನೋಡ್ಬೋದು RYB ಕೇಬಲ್ ನಮ್ಮದು ಕನೆಕ್ಟ್ ಆಗಿದಾವೆ. RYB ಸಪ್ರೇಟ್ ಇಂಡಿವಿಜುವಲ್ ಪೋಲ್ ಇದಾವಲ್ಲ, RYB ಅಂತ ನಾವು ಕನೆಕ್ಟ್ ಆಗಿರೋದು. ಪೋಲ್ ಟು ಪೋಲ್ ಕನೆಕ್ಟ್ ಆಗಿರುತ್ತೆ RYB ಕೇಬಲ್ಸು, ನೋಡ್ಕೋಬೋದು ನೀವು ಅದರಲ್ಲಿ. ಮತ್ತೆ ಇಲ್ಲಿ ನೋಡಿ, ನಾವೀಗ ಯಾವ ಥರ ಇತ್ತು ಸಪ್ಲೈ ತೊಗೋತೀವಿ ಅಂದರೆ, ಇದು ನಮ್ಮದು ಕಿಟ್ಟಿಗೆ ಪಾಸಿಟಿವ್ ಸಪ್ಲೈ ತೊಗೋತೀವಿ. ನಮ್ಗೆ ಟ್ರಿಪ್ಪಿಂಗ್ ಕಾಂಟ್ಯಾಕ್ಟ್ ಗೊತ್ತಾಗಬೇಕಂತ ಟ್ರಿಪ್ಪಿಂಗ್ ತೊಗೋತೀವಿ. ಮತ್ತು ಕ್ಲೋಸಿಂಗ್ ಇದು ಕಮಾಂಡ್ ಕೊಡ್ತೀವಲ್ಲ, ಕ್ಲೋಸಿಂಗ್ ಕೊಡ್ಲಿಕ್ಕೆ ಇದು ಯೂಸ್ ಮಾಡ್ಕೋತೀವಿ. ಎಲ್ಲೂ ಇರೋದು ನಮ್ಮದು ಕ್ಲೋಸಿಂಗು. ಇಲ್ಲಿ ನೋಡಿ ಗೈಸ್, ಏನು ಮಾಡಬೇಕಂದ್ರೆ, ಮೊದಲು ನೋಡೋಕ್ಕಿಂತ ಎಲ್ಲ ಆಪರೇಟ್ ಮಾಡೋಕ್ಕಿಂತ ಮುಂಚೆ ನಮ್ಮದೇ ಸ್ಕೀಮಲ್ಲಿ ಇರುತ್ತಲ್ಲ ಡ್ರಾಯಿಂಗ್ ಯಾವ ಥರ ಇದೆ ಅದೇ ಥರ ನಾವು ಕನೆಕ್ಷನ್ ಮಾಡಬೇಕಾಗುತ್ತೆ. ಇವಾಗ ನೋಡ್ಬೋದು ನೀವು, ಇಲ್ಲಿ ಕಾಣಿಸುತ್ತೆ ಕ್ಲೋಸಿಂಗ್ ಸರ್ಕ್ಯೂಟ್ ಇರುತ್ತೆ. ಈ ಥ್ರೂ ಆಗಿಬಿಟ್ಟು ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ರಿಮೋಟ್ ಕ್ಲೋಸ್ ಅಂತ ಇರುತ್ತಲ್ಲ, ಇಲ್ಲಿಂದ ತಗೋಬೋದು. ನಾವೀಗ X1 24 ತಗೋತೀವಿ. ಇವಾಗ ಮತ್ತೆ ನೀವು ಟ್ರಿಪ್ಪಿಂಗ್ ಕೂಡ ನೋಡ್ಕೋಬೋದು ಗೈಸ್. ನಾವು ಪ್ರೊಡಕ್ಷನ್ ಟ್ರಿಪ್ಪಲ್ಲಿ ತೊಗೊಂಡ್ಬಿಡ್ತೀವಿ X1 7 ಮತ್ತೆ ಮೇನ್ ಪಾಸಿಟಿವ್ ಬಂದ್ಬಿಟ್ಟು ನಮ್ದು ಸೋರ್ಸ್ 1 ಇಂದ ಲೂಪ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ನೋಡ್ಬೋದು, ಇದು ನಮ್ಮ ಮೇನ್ ಪಾಸಿಟಿವ್, ಇದು ಟ್ರಿಪ್ಪಿಂಗ್ದು, ಇದು ಕ್ಲೋಸಿಂಗ್ ವೈರ್ ಇರುತ್ತೆ. ಇವಾಗ ಬ್ರೇಕರ್ ಆಪರೇಟ್ ಮಾಡ್ತೀವಿ. ಇಲ್ಲಿ ನೋಡ್ಕೋಬೋದು, ಆಲ್ರೆಡಿ ನಮ್ದು ಸ್ಪ್ರಿಂಗ್ ಚಾರ್ಜ್ ಇದೆ ಲೋಕಲಲ್ಲಿ, ಮತ್ತೆ ಬ್ರೇಕರ್ ಕೂಡ ಓಪನ್ ಇದೆ. ಇಲ್ಲಿ ನೋಡ್ಕೋಬೋದು, ಇದು ಲೋಕಲ್, ಇದು ರಿಮೋಟ್ ಸ್ವಿಚ್ ಇರುತ್ತೆ. ಮತ್ತೆ ನಮ್ದು TNC ಸ್ವಿಚ್, ಟ್ರಿಪ್, ಕ್ಲೋಸ್, ನ್ಯೂಟ್ರಲ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಇಂಡಿಕೇಶನ್ ತೋರಿಸ್ತಾ ಇದೆ, ಆಫ್ ಇದೆ, ಮತ್ತೆ ಸ್ಪ್ರಿಂಗ್ ಚಾರ್ಜ್ ಅಂತ ತೋರಿಸ್ತಿದೆ. ಇವಾಗ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಕ್ಲೋಸ್ ಕೊಡ್ತೀವಿ. ನೋಡಿ ಗೈಸ್, ಕ್ಲೋಸ್ ಕೊಡ್ತೀವಿ, ಟೈಮಿಂಗ್ ಬರುತ್ತೆ. ನೋಡ್ಕೋಬೋದು ಗೈಸ್, ಈಗ ಬ್ರೇಕರ್ ಕ್ಲೋಸ್ ಆಗಿದೆ, ಮತ್ತೆ ಸ್ಪ್ರಿಂಗ್ ಚಾರ್ಜ್ ಕೂಡ ಆಗಿದೆ. ಇಲ್ಲಿ ಇಂಡಿಕೇಶನ್ ಕೂಡ ನೀವು ನೋಡ್ಬೋದು, ಕ್ಲೋಸ್ ಆಗಿರೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ ನಾರ್ಮಲ್ ಆಗಿ 60 ಇಂದ +or-60 ಹಿಡಿದ ಒಂದು ವ್ಯಾಲ್ಯೂಸ್ ಬರ್ಬೋದು ಕ್ಲೋಸಿಂಗ್ದು. ನಮ್ದೀಗ 63 ಬರ್ತಾ ಇದೆ, ಅಂದರೆ ಆಲ್ಮೋಸ್ಟ್ ಗುಡ್ ಅಂತ ಅರ್ಥ ಕ್ಲೋಸಿಂಗ್ ಇದರಲ್ಲಿ. ಇವಾಗ ಟ್ರಿಪ್ಪಿಂಗ್ ಕೊಡ್ತೀನಿ. ನೋಡ್ಬೋದು, ನೆಕ್ಸ್ಟ್ ಟೆಸ್ಟ್ ಅಂತ ಕೊಟ್ಕೊಂಡ್ಬಿಟ್ಟು F1 ಅಂತ ಬರುತ್ತೆ ಟೆಸ್ಟ್. ಅದು ನಮ್ಮದು 3 ಪೋಲ್ ಟೈಮರ್ ಕಿಟ್ಟು, ಅದಕ್ಕೆ 3 ಪೋಲ್ ನೋಡ್ತಾ ಇದ್ದೀವಿ. ಬ್ರೇಕರ್ ಕ್ಲೋಸ್ ಇತ್ತಲ್ಲ, ಅದು ತೋರಿಸುತ್ತೆ. ಇವಾಗ ಟ್ರಿಪ್ಪಿಂಗ್ ಕೊಡ್ತೀನಿ ನೋಡಿ ಗೈಸ್. ನಮ್ಮದು ಟ್ರಿಪ್ಪಿಂಗ್ ಯಾವ ಥರ ಬರುತ್ತೆ ಅಂದರೆ, ನೀವು ನೋಡ್ಕೋಬೋದು, ಟ್ರಿಪ್ಪಿಂಗ್ ಕಮಾಂಡ್ ಕೊಟ್ಟಿದ್ದೀನಿ. ನಮ್ಮದು ಟ್ರಿಪ್ಪಿಂಗ್ ಕಮಾಂಡ್ 0 ಅಂತ ತೋರಿಸುತ್ತೆ. ಇದೇ ಸೇಮ್ ಪ್ರೊಸೀಜರ್, ಇಲ್ಲೂ ಕೂಡ 0 ತೋರಿಸುತ್ತೆ, ಸ್ಪ್ರಿಂಗ್ ಚಾರ್ಜ್ ಅಂತ ತೋರಿಸುತ್ತೆ. ನಮ್ದು ಈ ಥರ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 32 +or-35 ತನಕ ಬರುತ್ತೆ. ಇನ್ನು ನೀವು ನೋಡ್ಬೋದು 30 ಒಳಗಡೆ ಇದೆ. ಇದು ನಮ್ದು ಅಕ್ಸೆಪ್ಟೇಬಲ್ ರೇಂಜ್ ಅಂತ. ಇವಾಗ ಏನು ಮಾಡ್ತೀನಿ ಅಂತಂದರೆ, CO ಕೊಡ್ತೀನಿ, ಅಂದರೆ ಕ್ಲೋಸ್ ಓಪನ್ ಕೊಡ್ತೀನಿ. ಅವಾಗ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡ್ಕೋಬೋದು. ನೋಡಿ ಗೈಸ್, ನಮ್ಮ CO ಎಷ್ಟಿದೆ ಅಂದರೆ 34 ಇದರ ರೇಂಜ್ ಬಂದುಬಿಟ್ಟು 35 to 40 ಒಳಗಡೆ ಇರಬೇಕು.
ಒಂದು ಬಿಲೋ 35 ಇದೆ, ಇದು ಗುಡ್ ಅಂತ ಅರ್ಥ. ಮೇಲ್ಗಡೆ ಕೂಡ ನೋಡ್ಕೋಬಹುದು, ಓಪನ್ ಆಗಿರುತ್ತೆ. ಮಾಡಿದ್ದೀನೋ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಬ್ರೇಕರ್ ನೀವು ಲೋಕಲ್ ಆಗಿ ಎಲ್ಲಾದ್ರೂ ನೋಡಿದ್ದೀರಾ, ಕ್ಲೋಸ್ ಆಗ್ತಾ ಇರುತ್ತೆ, ಓಪನ್ ಆಗ್ತಾ ಇರುತ್ತೆ. ಅದು ಕ್ಲೋಸ್ ಓಪನ್ ಆಗ್ಲಿಕ್ಕೆ ಏನು ಟೈಮಿಂಗ್ ಬೇಕಿರುತ್ತಲ್ಲ ಅದೇ ಬೇಕಂತ ನಾವು ಟೈಮರ್ ಟೆಸ್ಟಲ್ಲಿ ಒಂದು ಚೆಕ್ ಮಾಡ್ತೀವಿ. ಕ್ಲೋಸ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಮತ್ತು ಓಪನ್ ಆಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಮತ್ತು ಬಿಟ್ಟು ಇನ್ನೂ ಕ್ಲೋಸ್ ಓಪನ್ ಎಷ್ಟೆಲ್ಲ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಿಂಗೆ ಮುಂದಿನ ವಿಡಿಯೋದಲ್ಲಿ ಏನಾದರೂ ಬ್ರೇಕರ್ ಬಗ್ಗೆ ನಿಮ್ಗೆ ಏನಾದರೂ ಬೇಕಾದರೆ ನಾನು ಅದ್ರ ಬಗ್ಗೆ ರಿಲೇಟೆಡ್ ವಿಡಿಯೋ ಮಾಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಕ್ವಶನ್ಸ್ ಇದ್ದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಎಲ್ಲರೂ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಟೈಮರ್ ಟೆಸ್ಟ್ ಯಾವ ಥರ ಮಾಡ್ತೀವಿ ಅನ್ನೋದನ್ನು ತೋರಿಸಿದ್ದೀನಿ. ಟೈಮರ್ ಟೆಸ್ಟ್ ಯಾಕೆ ಮಾಡ್ತೀವಪ್ಪ ಅಂತಂದರೆ ಕ್ಲೋಸು, ಓಪನಿಂಗು ಮತ್ತು ಕ್ಲೋಸ್ ಓಪನು ನೀವು ನಾರ್ಮಲ್ ನೋಡಿರ್ಬೋದು. ಬ್ರೇಕರ್ ಆಪ್ರೇಟ್ ಮಾಡಿರೋ ಟೈಮಲ್ಲಿ ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಅದು ಎಷ್ಟು ಟೈಮ್ ಒಳಗಡೆ ಕ್ಲೋಸ್ ಆಗಬೇಕು ಮತ್ತು ಎಷ್ಟು ಟೈಮ್ ಒಳಗಡೆ ಓಪನ್ ಆಗಬೇಕು ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಟೈಮರ್ ಟೆಸ್ಟ್ ಮಾಡ್ತೀವಿ ಇವತ್ತಿನ ವಿಡಿಯೋದಾಗ.